ಯಾವ ಕಲ್ಲಿಗೆ ಉಳಿಪೆಟ್ಟನ್ನ ತಿನ್ನುವ ದೊಡ್ಡ ಔದಾರ್ಯದ ಬುದ್ಧಿ ಇದೆಯೋ ಅದು ಮಾತ್ರ ದೇವರಾಗಿ ನಿಂತುಕೊಂಡಿದೆ ವಿನಃ ಮಿಕ್ಕಿದೆಲ್ಲ ಕಲ್ಲುಗಳು ಪ್ಯಾಂಟುಣಿಗೆಯಾಗಿ ನಿಂತುಕೊಂಡಿವೆ. ಇದೇ ದೇವಸ್ಥಾನದೊಳಗೆ, ದೇವಸ್ಥಾನದೊಳಗಿರುವ ಶಿಲೆ ಏನಿದೆಯಲ್ಲ, ಆ ಶಿಲೆಗೆ ಶಕ್ತಿ ಹೇಗೆ ಬಂತು ಅಂದ್ರ ಅದಕ್ಕೆ ಶಿಲೆಗೆ 4 ಗುಣಗಳು ಆ ಶಿಲೆಗಿದ್ದಕ್ಕೆ ಅದಕ್ಕೆ ಬೆಲೆ ಬಂದಿದೆ. ಏನು ಬೆಲೆ? ಚಿತ್ರ ಒಂದು ಶಿಲೆಗೆ ಮೂರ್ತಿಯನ್ನ ಮಾಡಿಬಿಟ್ರೆ ಅದಕ್ಕೊಂದು ದೈವಿ ಕಳೆಯನ್ನ ಬರ್ತದೆ. ಆದ್ರೆ ನಾವೆಲ್ಲ ವಿಚಾರ ಮಾಡಬೇಕು, ನಮ್ಮನ್ನ ಯಾಕೆ ಪೂಜಿಸಂಗಿಲ್ಲ, ಆ ಶಿಲೆಯನ್ನ ಯಾಕೆ ಪೂಜಿಸ್ತಾರೆ ಅನ್ನೋದು ನಾವೆಲ್ಲ ಮೊದಲು ಅರ್ಥ ಮಾಡ್ಕೋಬೇಕು. ಆ ಶಿಲೆಗೆ ಮೊದಲೇದು ದ್ವೇಷ ಅನ್ನೋದು ಆ ಶಿಲೆಗಿಲ್ಲ. ಇವತ್ತಿಗೆ ಯಾರು ಬಂದ್ರು ಆ ಮೂರ್ತಿ ನಮ್ಮವರು ತಮ್ಮವರು ಎಲ್ಲರೂ ಬರ್ರಿ ಅಂತದ ವಿನಃ ಆ ಶಿಲೆಯಲ್ಲಿ ಒಂದಿಷ್ಟು ದ್ವೇಷವಿಲ್ಲ. ಎರಡನೇದು, ಆ ಶಿಲೆಗೆ ಇನ್ನೊಂದು ಶಕ್ತಿ ಹೇಗೆ ಬಂದಿದೆ ಅಂದ್ರೆ ವಸುದೈವ ಕುಟುಂಬಕಂ ಅನ್ನುವ ತತ್ವ ಆ ವಿಗ್ರಹ ಅಳವಡಿಸಿಕೊಂಡಿದ್ದಕ್ಕೆ ಮಾತ್ರ ಆ ಶಿಲೆಗೆ ಬೆಲೆ ಬಂದಿದೆ. ಏನು ವಸುದೈವ ಕುಟುಂಬಕ? ಇದು ನಮ್ಮೂರು, ಅದು ಬೇಲೂರು, ಇದು ನಮ್ಮ ತಾಲೂಕು, ಅದು ಬೇರೆ ತಾಲೂಕು, ಇದು ನಮ್ಮ ಜಿಲ್ಲಾ, ಅದು ಬೇರೆ ಜಿಲ್ಲಾ, ಇದು ನಮ್ಮ ರಾಜ್ಯ, ಅದು ಬೇರೆ ರಾಜ್ಯ ಅಂತ ಆ ಶಿಲೆ ಒಳಗೆ ಯಾವುದು ಭೇದ ಭಾವ ಇಲ್ಲವೇ ಇಲ್ಲ. ಎಲ್ಲರೂ ಈ ಜಾತಿಯವರು ನಮ್ಮವ್ರು, ಆ ಜಾತಿಯವರು ನಮ್ಮವ್ರು, ಈ ಜಾತಿಯವ್ರು ಹೊರಗಿನವ್ರು, ಈ ಜಾತಿಯವ್ರು ನಮ್ಮವ್ರು ಅಂತ ಒಳಗಿದ್ದ ಬಸವಣ್ಣನಿಗೆ ಇವ್ಯಾವ ಭೇದಗಳಿಲ್ಲ. ಆ ಬಸವಣ್ಣ ಇವ ನಾರವ, ಇವ ನಮ್ಮವ